ಆತ್ಮೀಯ ಸ್ಪರ್ಧಾ ಮಿತ್ರರೇ, ಬಿ ಆರ್ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ದಿನಾಂಕ 18/2/2024 KAS ಮತ್ತು IAS ಪ್ರೀ ಕೋಚಿಂಗ್ ಎಕ್ಸಾಮ್ನಲ್ಲಿ ಕೇಳಿರುವ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ಪರೀಕ್ಷೆಯಲ್ಲಿ 25% ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ 12% ಅಭ್ಯರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ. 10% ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. 292 ಅಭ್ಯರ್ಥಿಗಳು ಎರಡೂ ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಪರೀಕ್ಷೆ ಬರೆದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಕೇಳ್ಯಾರ. ನೋಡ್ರಿ, ಮೊದಲು ನಾವಿಲ್ಲಿ ಏನು ಮಾಡ್ಬೇಕಂತಂದ್ರೆ, ಎರಡು ಪರೀಕ್ಷೆ, ಒಂದು ವಿಜ್ಞಾನ ಆಮೇಲೆ ಇನ್ನೊಂದು ಇಂಗ್ಲೀಷ್. ಈ ಎರಡು ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಪ್ರತಿಶತ ಸಂಖ್ಯೆಯನ್ನು ಕೊಟ್ಟಾರ. 25% ವಿಜ್ಞಾನ ವಿಷಯದಲ್ಲಿ ಅನುತ್ತೀರ್ಣರಾಗ್ಯಾರು. ಅದೇ ರೀತಿ 12% ಇವರು ಇಂಗ್ಲೀಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದರು. ಜೊತೆಗೆ 10% ಅವ್ರು ಏನದಾರಂತಂದ್ರೆ ಇಂಗ್ಲೀಷ್ ಮತ್ತು ವಿಜ್ಞಾನ ಎರಡು ವಿಷಯಗಳಲ್ಲಿ ಅನುತ್ತೀರ್ಣರಾಗಿರುತ್ತಾರೆ. ನಾವು ನೋಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಮೊದಲಿಗೆ ಇಂಗ್ಲೀಷ್ ಮತ್ತು ವಿಜ್ಞಾನ ಇದನ್ನ ಎರಡು ರೀತಿ ನಾವು ವೆನ್ ಡಯಾಗ್ರಾಮ್ ಹಾಕೋಬೇಕು. ಫಸ್ಟ್ ಈ ರೀತಿ ನಾವು ವೆನ್ ಡಯಾಗ್ರಾಮ್ ಹಾಕೊಂಡಾಗ ಇದೇನಾಗ್ತಿತ್ತಂದ್ರೆ, ಇದು ವಿಜ್ಞಾನ ವಿಷಯ, ಹೆಚ್ಚು ಕಡೆದು ಏನಂತಂದ್ರೆ ಇದು ಇಂಗ್ಲೀಷ್ ವಿಷಯ. ಇಲ್ಲಿ ನಡ್ಬರ್ಕ್ ಬರ್ತೈತೆ ಈ ಪೋರ್ಷನ್ ಏನಂತಂದ್ರೆ ಎರಡು ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಈಗಲೇ ಎರಡು ಏನಾಗತ್ತಾರ ಅಂತಂದ್ರೆ ಅನುತ್ತೀರ್ಣರಾಗಿರ್ತಾರೆ ಡಾಟಾ ಕೊಟ್ಟಾರ. ನಾವಿಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಮಾಹಿತಿಯನ್ನು ಪರಿಗಣಿಸಿ 10% ಅಭ್ಯರ್ಥಿಗಳು ಎರಡು ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅದಕ್ಕೆ ನಾವೇನು ಬರ್ಕೋಬೇಕಂದ್ರೆ ಸೆಂಟ್ರದಾಗ 10% ಬರ್ಕೋಬೇಕು. 10% ಅನ್ನೋದು ಎರಡು ವಿಷಯದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಸಂಖ್ಯೆ. ಇನ್ನು 25% ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗಬೇಕಂದ್ರೆ ನೋಡ್ರಿ, ಈಗ ಆಲ್ರೆಡಿ 25 ನೇರವಾಗಿ ನಾವು ಇಲ್ಲಿ ಬರ್ಕೊಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಈ 10%ನಾಗ ವಿಜ್ಞಾನ ವಿಷಯ ಫೇಲ್ ಆದವ್ರದಾರ, ಇಂಗ್ಲೀಷ್ ವಿಷಯನೂ ಫೇಲ್ ಆದವ್ರದಾರ. ನಾವು ಇಲ್ಲಿ ಬರೀಬೇಕಾದ್ರೆ ಏನು ಮಾಡಬೇಕು, ವಿಜ್ಞಾನ ಅಷ್ಟ ಬರೀಬೇಕಾಗ್ತದೆ. ವಿಜ್ಞಾನ ಅಷ್ಟ ಎಷ್ಟು ಬರೀಬೇಕಾಗ್ತದೆ ನೋಡ್ರಿ, ಇಲ್ಲಿ ಆಲ್ರೆಡಿ 10% ಅದಾರ. ಹಂಗಾರೆ ಇಲ್ಲಿ 25 ಅನ್ನೋದು ಎರಡು ಸೇರಿ ಬರ್ತೈತಿ. ಟೋಟಲ್ ಇದೆಲ್ಲ ಪೂರ್ತಿ ರೌಂಡ್ ಅಪ್ ಬರೋದ್ರಿಂದ ಆ 25ರಲ್ಲಿ 10 ಕಳಿಬೇಕು. ನಾವು ಕಳೆದಾಗ ಎಷ್ಟು ಬರ್ತೈತೆ ಅಂದ್ರೆ 15%. ವಿಜ್ಞಾನ ಮಾತ್ರ ಉತ್ತೀರ್ಣರಾದವರು 15% ಅಂತ ಆಗ್ತೈತೆ. ಕೇವಲ ವಿಜ್ಞಾನ ಅಷ್ಟೇ ಇದು 15%. ಇನ್ನು ಅದೇ ರೀತಿ ಈಚೆ ಕಡೆ ಇಂಗ್ಲೀಷ್ದಾಗ ನೋಡ್ರಿ, 12% ಅಭ್ಯರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರೆ. ಈಗ ಆಲ್ರೆಡಿ ಇಲ್ಲಿ 10% ಐತಿ. ಈ 10% ಅನ್ನೋದ ವಿಜ್ಞಾನ ಮತ್ತು ಇಂಗ್ಲೀಷ್ ಎರಡಕ್ಕೂ ಸೇರೈತಿ. ಹಂಗಾರೆ 12 ಆಗ್ಬೇಕಾದ್ರೆ ಈ 12ರಾಗ 10 ಕಳಿಬೇಕು, ನಾವು ಮೈನಸ್ ಮಾಡ್ಬೇಕು. ಇಲ್ಲಿ ಎಷ್ಟು ಬರ್ತೈತೆ ಅಂದ್ರೆ ಅವಾಗ 2 ಬರ್ತೈತೆ ನೋಡ್ರಿ. ಹಂಗಾರೆ ಟೋಟಲ್ ಎಷ್ಟು ಪರ್ಸೆಂಟ್ರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾದ್ರೆ ತಂದ್ಕೊಂಡಾಗ ನಾವು 15 10 ಕೂಡಿಸಿದಾಗ 25, 25 2 ಕೂಡಿಸಿದಾಗ 27. 100ಕ್ಕೆ 27ರಷ್ಟು ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ ಇಲ್ಲಿ ಅನುತ್ತೀರ್ಣರಾಗ್ತಾರೆ. 100ಕ್ಕೆ 27ರಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾದಾಗ ಇನ್ನು ಎಷ್ಟು ಜನ ಪಾಸ್ ಆದಂಗೆ, 100ಕ್ಕೆ ಎಷ್ಟು ಜನ ಪಾಸ್ ಆದಂಗೆ ಅಂತಂದ್ರೆ ನಾವು 100ರಲ್ಲಿ 27ನ್ನ ಮೈನಸ್ ಮಾಡ್ಬೇಕಾಗುತ್ತೆ. 100ರಲ್ಲಿ 27 ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ ನೋಡ್ರಿ ನಮ್ದು ಆನ್ಸರ 73. ಹಂಗಾರೆ 27 ಜನ ಅನುತ್ತೀರ್ಣರಾದ್ರೆ ಇನ್ನು 100ಕ್ಕೆ ಸಂಬಂಧಿಸಿದಂತೆ 73 ಜನ ಏನಾಗ್ತಾರೆ ಅಂದ್ರೆ ಪಾಸ್ ಆಗ್ತಾರೆ. ಇಲ್ಲೇನು ಕೊಟ್ಟು ನಾವು ಇದನ್ನ ಯಾಕೆ ತೊಗೊಂಡೇವತ್ತಂದ್ರೆ, ಇಲ್ಲಿ 292 ಅಭ್ಯರ್ಥಿಗಳು ಏನಾಗ್ಯಾರ ಅಂದ್ರೆ ಎರಡು ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಕೊಟ್ಟಾರ. ಎರಡು ವಿಷಯಗಳಲ್ಲಿ ಏನಾಗ್ಯಾರ ಅವರ ಉತ್ತೀರ್ಣರಾಗಿದ್ದಾರೆ. ಅದಕ್ಕೆ ನಾವು ನೋಡ್ಕೋಬೇಕಿತ್ತಂದ್ರೆ ನೋಡ್ರಿ, ಇಲ್ಲಿ 73 ಅನ್ನೋದು 100ಕ್ಕೆ ಸಂಬಂಧಪಟ್ಟಂಗೆ ಪಾಸ್ ಆಗ್ಯಾರ. ಹಂಗಾರೆ ಟೋಟಲ್ ಇಲ್ಲಿ 292. ಈ 73 ಅಂದ್ರೆ 292 ಅಂತ ತಗೋಬೇಕು. ಹಂಗಾರೆ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳು ಈ 73% ಬತ್ತು ಮತ್ತು ಫೇಲ್ ಆದವ್ರು ಕೂಡ ಬಂದರು. ಅಂದರೆ ಇದು 100% ಆತೈತಿ. 100% ಆತೈತಿ. ಹಂಗಾರೆ ಇಲ್ಲಿ ನಾವೇನು ನೋಡ್ಕೋಬೇಕಂದ್ರೆ ನೋಡ್ರಿ, 292ಕ್ಕೆ 73ರಿಂದ ನಾವು ಭಾಗಾಕಾರ ಮಾಡಬೇಕು. 292ಕ್ಕೆ 73ರಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಆಗುತ್ತೆ ಅಂದ್ರೆ ನಮ್ದು ಇಲ್ಲಿ 4 ಬರ್ತೈತಿ. 73 4 ಎಷ್ಟಾಗುತ್ತೆ ಅಂದ್ರೆ ನೋಡ್ರಿ 292 ಸಿಗುತ್ತೆ ನಮಗೆ. ಹಂಗಾರೆ ಇಲ್ಲಿ ಕೂಡ ನಾವು 4ರಿಂದ ಗುಣಾಕಾರ ಮಾಡ್ಬೇಕು. 73 4 292 ಆದ್ರೆ 100ಕ್ಕೆ ನಾವು ಅದೇ ರೀತಿ 4ರಿಂದ ಗುಣಾಕಾರ ಮಾಡಬೇಕು. ಎಷ್ಟು ಆಗುತ್ತೆ ಅಂದ್ರೆ ಇಲ್ಲಿ 100 4 400. ಅಂದ್ರೆ ಒಟ್ಟು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರೆ 400. ಹಾಗಾದ್ರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಂತಂದ್ರೆ ಇಲ್ಲಿ ಬಿ ಅನ್ನೋದು ಸರಿಯಾದ ಆಯ್ಕೆ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ರೋಹನ್ ಒಂದು ಜಾಗದಿಂದ
10 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ ಮತ್ತು ಎಡಕ್ಕೆ ತಿರುಗಿ 100 ಮೀಟರ್ ಹೋಗುತ್ತಾನೆ. ನೋಡ್ರಿ, ಮೊದಲ ರೋಹನ್ ಇಲ್ಲಿ ಅದಾನು, ರೋಹನ್ ಅನ್ನವನ ಇಲ್ಲಿ ಅದಾನ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಪೂರ್ವಕ್ಕೆ, ಪೂರ್ವ ಅಂತಂದ್ರೆ ಈ ಕಡೆ ಬರ್ತದೆ, ಪೂರ್ವ ಅಂದ್ರೆ ಈ ಕಡೆ ಎಷ್ಟು ಮೀಟರ್ ನಡೀತಾನೆ ಅಂದ್ರೆ 150 ಮೀಟರ್ ಪೂರ್ವಕ್ಕೆ ನಡೀತಾನೆ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ರೋಹನ್ ಅಂತ ಬರ್ಕೊಳ್ಳೋನು. ನೆಕ್ಸ್ಟ್ ಈ ಕಡೆ ಹೋದ ನಂತರ ಮತ್ತೆ ಎಡಕ್ಕೆ ನೋಡ್ರಿ, ಈ ರೀತಿ ಹೋಗೋತ್ನಾಗ ಎಡಕ್ಕೆ ಯಾವ್ದಾಕತಿ ಅಂದ್ರೆ ಮತ್ತೆ ಇದು ಎಡ ಆಕತಿ. ಎಡಕ್ಕೆ ತಿರುಗಿ ಮತ್ತೆ ಏನು ಮಾಡ್ತಾನೆ ಅಂದ್ರೆ 100 ಮೀಟರ್ ನಡೀತಾನೆ. ಎಡಕ್ಕೆ ತಿರುಗಿ ಎಷ್ಟು ಮೀಟರ್ ನಡೀತಾನೋ 100 ಮೀಟರ್ ನಡೀತಾನೆ. ಹಿಂಗೆ ಹೋಗೋತ್ನಾಗ ಪುನಃ ಮತ್ತೆ ಎಡಕ್ಕೆ ತಿರುಗಿ ನೋಡ್ರಿ, ಮತ್ತೆ ಇಲ್ಲಿ ಕೊಟ್ಟಾರ, ಪುನಃ ಮತ್ತೆ ಎಡಕ್ಕೆ ತಿರುಗಿ, ಎಡಕ್ಕೆ ಅಂದ್ರೆ ಈ ಕಡೆ, ಮತ್ತೆ ಎಡಕ್ಕೆ ತಿರುಗಿ ಏನು ಮಾಡ್ತಾನವ 100 ಮೀಟರ್ ನಡೀತಾನೆ. ಆವಾಗ ಮತ್ತೆ ವಾಪಸ್ ಮತ್ತೆ ಪುನಃ ನೋಡ್ರಿ, ಪುನಃ ಮತ್ತೆ ಎಡಕ್ಕೆ 100 ಮೀಟರ್ ನಡಿಬೇಕು. ಎಡ ಅಂದ್ರೆ ಮತ್ತೆ ಯಾವಾಗ ಏನಾಗ್ತೈತಿ ನೋಡ್ರಿ, ಈ ರೀತಿ ನಾವು ಚಲಿಸೋತ್ನಾಗ ಇಲ್ಲಿಂದ ಈ ಕಡೆ ಹೋಗೋತ್ನಾಗ ಎಡ ಅಂತಂದ್ರೆ ಏನಾಗ್ತೈತಿ ನಮಗೆ ಕೆಳಗೆ ಆಕೈತಿ. ಅಲ್ಲಿಂದ ಮತ್ತೆ 100 ಮೀಟರ್ ಕೆಳಗೆ ಬರ್ಬೇಕು ನಾವು. ಅಲ್ಲಿಂದ 100 ಮೀಟರ್ ಕೆಳಗೆ ಬಂದಾಗ ಅವ್ರು ಏನು ಕೇಳ್ಯಾರು, ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ, ಆರಂಭಿಸಿದ ಜಾಗ ಅಂತಂದ್ರೆ ಇದು, ಇಲ್ಲಿಂದ ಇಲ್ಲಿಗೆ ಬಂದಾನು ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಆಗ್ತೈತಿ ಅನ್ನೋದನ್ನು ನಾವು ಮೊದಲ ಲೆಕ್ಕ ಮಾಡ್ಕೋಬೇಕು. ನೋಡ್ರಿ, ಮೊದಲ ಈಗ ಇದು 100 ಆಗೈತಿ, ಇದು 100 ಆಗೈತಿ, ಇದು 100 ಆಗೈತಿ. ಹಾಗಾದ್ರೆ ಇದಷ್ಟೇ ಎಷ್ಟಾಗ್ತೈತಿ ಅಂತಂದ್ರೆ ಇದು ಕೂಡ 100 ಆಗ್ತದೆ, ಇದು 100 ಆಗ್ತೈತಿ. ಹಂಗಾರೆ ಇಲ್ಲಿಂದ ಇಲ್ಲಿಗೆ ಈ ಆರದಿಂದ ಇಲ್ಲೊಂದು ಪಾಯಿಂಟ್ ಐತಿ, ನಾವು ಇಲ್ಲಿ ಕ್ಯೂ ಅಂತ ತೊಗೊಂಡೈತಂದ್ರೆ ಆರದಿಂದ ಕ್ಯೂ ಎಷ್ಟೈತಿ, 150 ಐತಿ. ಅದ್ರಾಗ ಇಲ್ಲಿಂದ ಇಲ್ಲಿಗೆ 100 ಇತ್ತಂದ್ರೆ ಇದೆಷ್ಟೇ ಎಷ್ಟಾಗ್ತೈತಿ 50 ಮೀಟ್ರ್ ಆಗಬೇಕು. ಈ 50 ಈ 100 ಎರಡು ಕೂಡಿಸಿದ್ರೆ ಏನಾಗಬೇಕು, ನಮಗೆ 150 ಸಿಗಬೇಕು. ಹಾಗಾದ್ರೆ ಅವನು ಮೊದಲು ಆರಂಭ ಜಾಗದಿಂದ 50 ಮೀಟ್ರ್ ದೂರದಲ್ಲಿ ಅದಾನು. ಬಟ್ ದಿಕ್ಕು ಯಾವ್ದು ಕೇಳ್ಯಾರ ನೋಡ್ರಿ, ಈ ಕಡೆ ಅದ, ನಾವು ಈ ಪಾಯಿಂಟ್ನಾಗ ಅದಾನ, ಆರಂಭಿಕ ಜಾಗ ಇಲ್ಲಿ ಐತಿ. ಇಲ್ಲಿಂದ ಈ ಕಡೆ ಬರ್ತಂದ್ರೆ ಯಾವ ದಿಕ್ಕು ಆಗ್ತೈತಿದ, ಪೂರ್ವ ದಿಕ್ಕು. ಅದಕ್ಕೆ 50 ಮೀಟ್ರ್ ಪೂರ್ವಕ್ಕೆ ಅವನು ಪ್ರಾರಂಭಿಕ ಜಾಗದಿಂದ 50 ಮೀಟ್ರ್ ಪೂರ್ವದಲ್ಲಿ ಇರುತ್ತಾನೆ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಎ ಅನ್ನೋದು ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಏನಂತ ಪ್ರಶ್ನೆ ಕೇಳ. ನೋಡ್ರಿ, ಒಂದು ತಿಂಗಳಿನ 3ನೇ ದಿನಾಂಕ, 3ನೇ ತಾರೀಕು ಅನ್ನೋದು ಏನಿತ್ತು ನೋಡ್ರಿ, ನಾವಿಲ್ಲೊಂದು ಸ್ವಲ್ಪ ಬರ್ಕೋಬೇಕಾದ. 3ನೇ ತಾರೀಕು ಅನ್ನೋದು ರವಿವಾರ ಐತಿ. ಹಂಗಾರೆ ಮತ್ತೆ ರವಿವಾರ ಯಾವಾಗ ಬರ್ತೈತಿ ಅಂದಾಗ 7 ದಿನ ಮುಂದೆ ಹೋಗ್ಬೇಕು. ಅವಾಗ ಏನಾಕೈತಿ ನೋಡ್ರಿ, 10ನೇ ದಿನ ರವಿವಾರ ಆಗ್ತೈತಿ. ಅದೇ ರೀತಿ ಮತ್ತೆ ಇದಕ್ಕೆ 7 ಕೂಡಿಸಿದಾಗ 17ನೇ ದಿನ ರವಿವಾರ ಆಗ್ತೈತಿ. ಅದೇ ರೀತಿ ಮತ್ತೆ ಇದಕ್ಕೆ ಮತ್ತೆ 7 ಕೂಡಿಸ್ಬೇಕು, ಎಷ್ಟಾಗತ್ತೆ ನೋಡ್ರಿ, ಅದ 24 ಅನ್ನೋದು ಕೂಡ ಏನಾಗಿರ್ತೈತಿ ರವಿವಾರ ಆಗ್ತೈತಿ. ಮತ್ತು ರವಿವಾರ ಯಾವಾಗ ಆಗತ್ತೆ ಅಂದ್ರೆ 24ಕ್ಕೆ ಮತ್ತೆ 7 ಕೂಡಿಸ್ಬೇಕು. 24ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 31ನೇ ತಾರೀಕು ಅನ್ನೋದು ಕೂಡ ರವಿವಾರ ಆಗಿರ್ತೈತಿ. ಟೋಟಲ್ ಆಗಿ ಇಲ್ಲಿ 4 ರವಿವಾರ. ಒಂದು ತಿಂಗಳಲ್ಲಿ 31 ದಿನ ಅದಾವತ್ತಂದ್ರೆ 3ನೇ ತಾರೀಕು ರವಿವಾರ ಅಂತಂದ್ರೆ ಅದೇ ರೀತಿ 10, 17, 24, 31 ಇವೆಲ್ಲ ಭಾನುವಾರವಾಗಿರುತ್ತವೆ. ಇನ್ನು ಅವರು 4ನೇ ಬುಧವಾರ, ಅದೇ ತಿಂಗಳಿನ 4ನೇ ಬುಧವಾರ ಮೊದಲು ನಾವಿಲ್ಲಿ ಏನು ಮಾಡ್ಕೋಬೇಕು ಅಂದ್ರೆ ಬುಧವಾರ ಅಂತ ಬರ್ತೈತೆ ಅನ್ನೋದನ್ನು ನೋಡ್ಕೋಬೇಕು. ಇದು ರವಿವಾರ ಅಂತಂದ್ರೆ ಅದ್ರ ಹಿಂದಿನ ದಿನಾಂಕ ಯಾವುದು 2 ಮತ್ತು 1 ಇವೇನಾಗಿರ್ತವೆ. ಇದು ರವಿವಾರ ಆದರೆ ಇದು ಅದ್ರ ಹಿಂದಿನ ವಾರ ಯಾವುದು ಶನಿವಾರ ಆಗಿರ್ತೈತಿ. ಅದ್ರ ಹಿಂದಿನ ವಾರ ಇದು ಸೋಮವಾರ ಆಗಿರ್ತೈತಿ. ಅದ್ರ ಹಿಂದಿನ ವಾರ ಅಂದ್ರೆ ಇದು ಸೋಮವಾರ ಆಗಿರ್ತೈತಿ. ನೆಕ್ಸ್ಟ್ ಇಲ್ಲಿ ನಾವು ಒಂದು ಸ್ವಲ್ಪ ಈಗ ರವಿವಾರ ಇಲ್ಲಿ ಐತಿ, ನಾವು ಬುಧವಾರವನ್ನು ಈ ಬುಧವಾರ ಯಾವಾಗ ಬರ್ತೈತೆ ಅಂತ ಹುಡುಕಬೇಕು. ಇಲ್ಲಿ 3 ಐತಿ ನೋಡ್ರಿ, ಇದು 4, 5, 6 ಬುಧವಾರ ಯಾವಾಗ ಬರ್ತೈತೆ ಅನ್ನೋದು ನೋಡ್ಬೇಕು. ಇದು ರವಿವಾರ, ಇದು ಸೋಮವಾರ, ನಿಮಿಷ ಇಲ್ಲಿ ಶನಿವಾರ ಆದ ನಂತರ ಶುಕ್ರವಾರ ಬರ್ತೈತಿ, ನೆನ್ಬಿಟ್ಕೋರಿ. ಇಲ್ಲಿ ಭಾನುವಾರ ಆದ ನಂತರ ಸೋಮವಾರ, ಇದು ಮಂಗಳವಾರ, ನೆಕ್ಸ್ಟ್ ಇದು ಬುಧವಾರ. ಹಂಗಾರೆ 6ನೇ ತಾರೀಕು ಮೊದಲ ಬುಧವಾರ ಇದು. 6ನೇ ತಾರೀಕು ಮೊದಲ ಬುಧವಾರ ಅಂತಂದ್ರೆ 2ನೇ ಬುಧವಾರ ಯಾವಾಗ ಬರ್ತೈತಿ ಅನ್ನೋದನ್ನು ನೋಡ್ಬೇಕು. 2ನೇ ಬುಧವಾರ ಯಾವಾಗ ಬರ್ತೈತಿ, 13ನೇ ತಾರೀಕು 2ನೇ ಬುಧವಾರ. ಇದು 1ನೇ ಬುಧವಾರ, ಈ 2ನೇ ಬುಧವಾರ. ನೆಕ್ಸ್ಟ್ ಇದಕ್ಕೆ ಮತ್ತೆ ಏನು ಮಾಡ್ಬೇಕು, ನಾವು ಮತ್ತೆ 7 ಕೂಡಿಸ್ಬೇಕು ಅಂದರೆ 20 ಅನ್ನೋದು 3ನೇ ಬುಧವಾರ. ನೆಕ್ಸ್ಟ್ ಅವ್ರು 4ನೇ ಬುಧವಾರ ಅಂತಂದ್ರೆ 4ನೇ ಬುಧವಾರ ಅಂದ್ರೆ ಇನ್ನೊಂದು ಬುಧವಾರನ ತೊಗೋಬೇಕು. 4ನೇ ಬುಧವಾರ ಅಂತಂದ್ರೆ ಎಷ್ಟು ಬರ್ತೈತೆ ನೋಡ್ರಿ, 27ನೇ ತಾರೀಕು ಅನ್ನೋದು 4ನೇ ಬುಧವಾರ ಆಗಿರುತ್ತದೆ.
ಹಂಗಾರೆ 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ. 4ನೇ ಬುಧವಾರ ಅಂದ್ರೆ 27ನೇ ತಾರೀಕು ಐತಿ. ಇದ್ರ ಹಿಂದಿನ 3 ದಿನಗಳ ಹಿಂದಿನ ದಿನಾಂಕ ಅಂತಂದ್ರೆ 27ರ 3 ಮೈನಸ್ ಮಾಡ್ಬೇಕಾಗ್ತದೆ. 3 ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ ನಮ್ದು ಇಲ್ಲಿ ಅಂತಂದ್ರೆ 24 ಬರ್ತದೆ. 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಎಷ್ಟಿತ್ತಂದ್ರೆ 24. ಅದಕ್ಕೆ ಇಲ್ಲಿ ಸರಿಯಾದ ಆನ್ಸರ್ ಎ ಅನ್ನೋದು ಸರಿ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಅದೇ ರೀತಿ ಒಂದು ಸಂಕೇತದ ಅನ್ವಯ ಟೂರನ್ನು 1, 2, 3, 4 ಅಂತ ಬರೀತಾರೆ. ಟೂರನ್ನು ಯಾವ ರೀತಿ ಬರೀತಾರೆ ಅಂದ್ರೆ ನೋಡ್ರಿ, ನಾವು ಒಂದು ಸ್ವಲ್ಪ ಇದನ್ನು ಬರ್ಕೊಂಡು ಬಿಡಬೇಕು. ಟೂರ್ TOUR. ಈ ಟೂರನ್ನು ಯಾವ ರೀತಿ ಕೋಡ್ ಮಾಡತ್ತಾರೋ 1, 2, 3, 4 ಅಂತ ಬರೆಯತ್ತಾರೆ. ಅದೇ ರೀತಿ ಕ್ಲಿಯರ್ CLEAR. ಕ್ಲಿಯರನ್ನು ಯಾವ ರೀತಿ ಕೋಡ್ ಮಾಡತ್ತಾರೆ ಅಂದ್ರೆ 5, 6, 7, 8, 4. ಅದೇ ರೀತಿ ಸ್ಪೇರ್ SPARE. ಸ್ಪೇರನ್ನು ಯಾವ ರೀತಿ ಕೋಡ್ ಮಾಡತ್ತಾರೆ ನೋಡ್ರಿ 9, 0, 8, 4, 7 ಈ ರೀತಿ ಕೋಡ್ ಮಾಡತ್ತಾರೆ. ಹಂಗಾರೆ ಸ್ಕಲ್ಪ್ಚರ್ ಇದನ್ನು SCULPUTURE ಪದಕ್ಕೆ ಅದೇ ಸಂಕೇತದ 5ನೇ ಅಂಕಿ ಏನಾಗುತ್ತದೆ? 5ನೇ ಅಂಕಿ ಅಂದ್ರೆ ಇಲ್ಲಿ ಈ ಒಂದು ಸ್ಪೆಲ್ಲಿಂಗ್ದಾಗ 5ನೇ ಅಕ್ಷರ ಯಾವುದೈತೆ ಅನ್ನೋದನ್ನು ಗುರುತಿಸ್ಬೇಕು. 5ನೇ ಅಕ್ಷರ ಯಾವುದೈತೆ ನೋಡ್ರಿ 1, 2, 3, 4, 5. 5ನೇ ಅಕ್ಷರ ಯಾವುದೈತೆ ಅಂದ್ರೆ ಇಲ್ಲಿ P8. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ P ಅಂದ್ರೆ ಯಾವ ಸಂಖ್ಯೆ ಕೊಟ್ಟಾರು ನೋಡ್ರಿ, ಇಲ್ಲಿ P8 ಅನ್ನ ಇಲ್ಲ, ಇಲ್ಲಿ P ಇಲ್ಲ. SPAR ಇಲ್ಲಿ P8 ನೋಡ್ರಿ, ಇಲ್ಲಿ P ಅಂದ್ರೆ ಏನಾಗಬೇಕು, ಇಲ್ಲಿ 0 ಅಂತ ಹೇಳಿ ಕೊಟ್ಟಾರ. ಅದೇ ರೀತಿ ಈ ಒಂದು SCULPTURE ಇದಕ್ಕೆ ಸಂಬಂಧಪಟ್ಟಂಗೆ P ಜಾಗದ ಯಾವ ಸಂಖ್ಯೆ ಬರಬೇಕು ಅಂದ್ರೆ 0 ಬರ್ಬೇಕು ನೋಡೋದು. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ C ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಫೋಟೋದಲ್ಲಿರೋ ವ್ಯಕ್ತಿಯನ್ನು ತೋರಿಸಿ ಒಬ್ಬಳು ಮಹಿಳೆ ಹೇಳುತ್ತಾಳೆ. ಒಂದು ಮಹಿಳೆ ಹೇಳ್ತಾಳೆ, ಏನಂತ ಹೇಳ್ತಾಳೆ ನೋಡ್ರಿ. ಮಹಿಳೆ ಅಂತಂದ್ರೆ ನಾವೇನು ಮಾಡಬೇಕು, ಗುಂಡು ಹಾಕೋಬೇಕು. ಮಹಿಳೆ ಹೇಳ್ತಾಳೆ, ಆತನ ಅಣ್ಣನ ತಂದೆ. ಆತ ಅಂದ್ರೆ ಆತ ಒಬ್ಬ ಗಂಡು ಪುರುಷ ಅದನು. ಆತನ ಅಣ್ಣನ ತಂದೆ. ಅಣ್ಣ ಅಂತಂದ್ರೆ ಆತನ ಅಣ್ಣ ಅಂದ್ರೆ ಮತ್ತೆ ಇಲ್ಲೇ ಬರ್ಬೇಕಿದು. ಆತನ ಅಣ್ಣನ ತಂದೆ. ಅಣ್ಣ ಅಂತಂದ್ರೆ ನೋಡ್ರಿ, ಅಣ್ಣ ಅಂದ್ರೆ ಇಲ್ಲೇ ಅದ. ಇವನ ತಂದೆ ಏನಂತಂದ್ರು ಮ್ಯಾಲೆ ಬರ್ತಾನೆ. ಇವನ ತಂದೆ ಇಲ್ಲಿ ಮ್ಯಾಲ್ಗಡೆ ಬರ್ತಾನು. ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ನಾ ಇಲ್ಲದನು, ಇಲ್ಲದನು. ಮಹಿಳೆ ಇಲ್ಲದಳು. ಇವಳ ಅಜ್ಜ ಎಲ್ಲಿ ಬರ್ತಾನಂತಂದ್ರೆ ನೋಡ್ರಿ, ಇಲ್ಲಿ ಮೇಲ್ಗಡೆ ಬಂದಾಗ ಇವರ ತಂದೆ. ಅದೇ ರೀತಿ ಇದ್ರ ಮೇಲ್ಗಡೆ ಬಂದಾಗ ಇವ ಅಜ್ಜ ಅಕ್ಕನ. ಈ ಅಜ್ಜನ ಏಕಮಾತ್ರ ಮಗ ಯಾರಪ್ಪ ಅಂತಂದ್ರೆ ಇವು. ಅಜ್ಜನ ಏಕಮಾತ್ರ ಮಗ ಯಾರು? ಈ ವ್ಯಕ್ತಿ. ಹಾಗಾದ್ರೆ ಫೋಟೋದಲ್ಲಿರೋ ವ್ಯಕ್ತಿಗೆ ಹೇಗೆ ಸಂಬಂಧ? ಫೋಟೋದಲ್ಲಿರತಕ್ಕಂಥ ವ್ಯಕ್ತಿ ಇಲ್ಲದ. ಈಗೇನಾಗಬೇಕು, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಇವೇನು ಪುರುಷ ಅದಾನ, ಮತ್ತು ಆ ಮಹಿಳೆ ಇಲ್ಲದಾಳ ಅಂತಂದ್ರೆ ಇಲ್ಲದಾಳ ಮಹಿಳೆ. ಏನಾಗಬೇಕು ಈಗ? ಪರಸ್ಪರ ಏನಾಗಬೇಕು, ಅಕ್ಕ ತಂಗಿ ಈ ರೀತಿ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಾಗಿರ್ತದೆ ನೋಡ್ರಿ, ಅಕ್ಕ ಅಂತೂ ಇಲ್ಲ, ತಂಗಿ ಅಂತ ಕೊಟ್ಟಾರ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂತಂದ್ರೆ ತಂಗಿ. ನಾವು ಯಾವಾಗಲೂ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು ಈ ರೀತಿ ಬರೀತೀವಿ. ಸಂಬಂಧ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಒಂದ್ರ ಪಕ್ಕ ಒಂದು ಬರೀತೀವಿ. ಇದ್ರ ತಂದೆ ಅಂತ ಬಂದಾಗ ಮೇಲ್ಗಡೆ ಬರಿಬೇಕು, ತಂದೆ ಇರಲಿ ಅಥವಾ ತಾಯಿ ಇರಲಿ. ಮತ್ತು ಇದ್ರ ಅಜ್ಜ ಅಂತ ಬಂದಾಗ ಮತ್ತಿದ್ರ ಮೇಲ್ಗಡೆ ಬರಿಬೇಕು. ಈ ರೀತಿ ಅದು ಕೋಡಿಂಗ್ ಸಿಸ್ಟಮ್ ಐತಿ. ಅದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂತಂದ್ರೆ ಬಿ ಅನ್ನೋದು ಸರಿಯಾದ ಉತ್ತರ. ಇನ್ನು ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣ ತಲುಪಿರುವ ರವಿಗೆ ಅರಿವಾಗುತ್ತದೆ. ಅಂದ್ರೆ ರವಿ ನಿಲ್ದಾಣಕ್ಕೆ ಹೋಗಿರ್ತಾನು, ಬಟ್ ಅವ್ರ ಟ್ರೈನ್ ಬರೋ ಸಮಯಕ್ಕಿಂತ 30 ನಿಮಿಷ ಬೇಗ ಹೋಗಿರ್ತಾನಂತ. ಮತ್ತು ಕೊನೆಗೆ ಏನಾಗ್ತೈತಿ, ರೈಲು 90 ನಿಮಿಷ ತಡವಾಗಿ 18:20 ಗಂಟೆಗೆ ಬಂದು ತಲುಪುತ್ತದೆ. ಹಾಗಾದರೆ ಅವನು ನಿಲ್ದಾಣಕ್ಕೆ ತಲುಪಿದ ಸಮಯ ಎಷ್ಟಂತ ಕೇಳ ನೋಡ್ರಿ. ಮೊದಲಿಗೆ ನಾವು ನೋಡಬೇಕು, ರೈಲು ಬಂದಿರತಕ್ಕಂಥ ಸಮಯವನ್ನು ಕಂಡುಹಿಡಿಬೇಕು. ರೈಲು ಬಂದಿರತಕ್ಕಂಥ ಸಮಯವನ್ನು ಕಂಡುಹಿಡಿಬೇಕು. ರೈಲು ಯಾವಾಗ ಬಂದೈತಿ? ರೈಲು 90 ನಿಮಿಷ ಲೇಟಾಗಿ ಬಂದೈತಿ. ಅಂದ್ರೆ ರೈಲು ಬರ್ತಕ್ಕಂಥ ಸರಿಯಾದ ಸಮಯ ಯಾವುದು? ಈ 18:20 ಅಂತ ಕೊಟ್ಟಾರಲ್ಲ, ಇದ್ರಾಗ ನಾವೇನು ನೋಡ್ಬೇಕು, 90 ನಿಮಿಷವನ್ನು ಮೈನಸ್ ಮಾಡಬೇಕು. ನೋಡ್ರಿ, 90 ನಿಮಿಷ ಅಂದ್ರೆ ಎಷ್ಟು? ಇದು 1.5 ಗಂಟೆ ಅಂತ ತಗೋತೀವಿ ನಾವು. ಇದು 18:20 ಐತಿಲ್ಲ, ಇದ್ರಾಗ ಏನು ಮಾಡಬೇಕು, 1 ಗಂಟೆ 30 ನಿಮಿಷವನ್ನು ಕಳಿಬೇಕು.
1 ಗಂಟೆ 30 ನಿಮಿಷನ ಕಳಿಬೇಕು. ಇಲ್ಲಿ ಏನಾಗ್ತೈತೆ ಅಂದ್ರೆ ನಾವು ಕಳಿತಕ್ಕಂಥ ಸಂದರ್ಭದಲ್ಲಿ ನಾವು 100ಕ್ಕೆ ಕಳಿತಿರ್ತೀವಿ, ದಶಕ ತೊಗೋತೀವಿ. ಬಟ್ ಇಲ್ಲಿ ಏನಾಗ್ತೈತಿ 60 ನಿಮಿಷದಾಗ 1 ಗಂಟೆ ಅಂತ ತೊಗೋತೀವಿ. ಅದಕ್ಕೆ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಮಾಡಬೇಕು, ಇದನ್ನು ಒಂದು ಸ್ವಲ್ಪ ಈ ರೀತಿ ಬರ್ಕೋಬೇಕು. ನಾವು 18 ಗಂಟೆ 20 ನಿಮಿಷ ಅನ್ನೋದನ್ನು ಏನು ಮಾಡ್ಕೋಬೇಕಂದ್ರೆ 17 ಗಂಟೆ 80 ನಿಮಿಷ ಅಂತ ಬರ್ಕೋಬೇಕು. ಅಂದ್ರೆ ಈ ಗಂಟೆಯಲ್ಲಿ 1 ಗಂಟೆ ಕಡಿಮೆ ಮಾಡೋದು, 1 ಗಂಟೆ ಕಡಿಮೆ ಮಾಡಿದ್ರೆ 60 ನಿಮಿಷ ಉಳಿತು. ಅದು 60 ನಿಮಿಷನ ಈ ನಿಮಿಷಕ್ಕೆ ಕುಡ್ಕೊಂಡ್ಬಿಡೋದು. ಇದು 20 ನಿಮಿಷ ಐತಿ, ಅದೇ ಮುಂದೆ 60 ನಿಮಿಷ ಕುಡಿದಾಗ 80 ನಿಮಿಷ ಅದು. ಮುಂದೆ ಇದರಲ್ಲಿ 1 ಗಂಟೆ ನೋಡ್ರಿ, 1 ಗಂಟೆ 30 ನಿಮಿಷನ ಕಳಿಬೇಕೀಗ. 1 ಗಂಟೆ 30 ನಿಮಿಷನ ಕಳೆದಾಗ ಏನಾಗ್ತೈತೆ ನೋಡ್ರಿ, ಇದು 0 ಉಳಿತು. 8ರಾಗ 5 ಕಳೆದಾಗ 8ರ 3 ಕಳೆದಾಗ 5, 17ರ 1 ಕಳೆದಾಗ 16. ಅಂದರೆ ಇದು ರೈಲು ಬಂದಿರತಕ್ಕಂಥ ಸಮಯ. ರೈಲು ಯಾವ ಸಮಯಕ್ಕೆ ಬಂತು? 16 ಗಂಟೆ 50 ನಿಮಿಷಕ್ಕೆ ರೈಲು ಬಂತು. ಮತ್ತು ಇನ್ನೊಂದು ಏನಾಗೈತಿ, ಅವ್ರು ಕೇಳಿದ್ರು ರವಿ ನಿಲ್ದಾಣಕ್ಕೆ ಯಾವ ಸಮಯದಲ್ಲಿ ತಲುಪಿರುತ್ತಾನೆ. ಅವ ಆಲ್ರೆಡಿ ಏನು ಮಾಡ್ಯಾನು, 30 ನಿಮಿಷ ಮುಂಚಿತವಾಗಿ ಬಂದಾನು. 30 ನಿಮಿಷ ಮುಂಚಿತವಾಗಿ ನಿಲ್ದಾಣಕ್ಕೆ ರೈಲು ಬರೋದಕ್ಕಿಂತ 30 ನಿಮಿಷ ಮುಂಚಿತವಾಗಿ ಬಂದಾನು. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಇದ್ರಾಗ 30 ನಿಮಿಷನ ಮತ್ತೆ ಪುನಃ ಏನು ಮಾಡ್ಬೇಕಂದ್ರೆ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದಾಗ ನೋಡಿ 0, 5ರ 3 ಕಳೆದ್ರೆ 2 ಮತ್ತು 16 ಉಳಿತೈತಿ. 16 ಗಂಟೆ 20 ನಿಮಿಷ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂತಂದ್ರೆ 16 ಗಂಟೆ 20 ನಿಮಿಷ. 16 ಗಂಟೆ 20 ನಿಮಿಷ ಅಂತಂದ್ರೆ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಈ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಕೊಟ್ಟಿರೋ ಪರ್ಯಾಯಗಳ ಪೈಕಿ ಉಳಿದವುಕ್ಕಿಂತ ಭಿನ್ನವಾಗಿರುವುದು ಯಾವುದು? ನೋಡ್ರಿ, ಮೊದಲನೇ ಆಯ್ಕೆ ಯಾವುದು? 1090 ಕೊಟ್ಟವರು, 962 ಕೊಟ್ಟವರು, 626 ಕೊಟ್ಟವರು, 841 ಕೊಟ್ಟವರು. ನಾನು ನೋಡಿದ ತಕ್ಷಣ ಗೊತ್ತು ಮಾಡ್ಕೋಬೋದು ಇದರಲ್ಲಿ ಭಿನ್ನವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ. ನೋಡಿ, ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ. ಬಟ್ ಇದು ಒಂದು ಬಂದೈತಿ, ಇದು ಬೆಸ್ ಸಂಖ್ಯೆ, ಇದು ಭಿನ್ನವಾಯಿತು ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಲಾಜಿಕ್, ಈ ರೀತಿ ಕೂಡ ನಾವು ನೇರವಾಗಿ ಹೇಳಕ್ಕೆ ಬರೋಂಗಿಲ್ಲ. ಇದು 841 ಅನ್ನೋದು ಪೂರ್ಣ ವರ್ಗ ಸಂಖ್ಯೆ. ಇದು 841 ಇದು ಪೂರ್ಣ ವರ್ಗ ಆಗ್ತದೆ, ಪೂರ್ಣ ವರ್ಗ ಸಂಖ್ಯೆ. ಹೆಂಗಂತಂದ್ರೆ ಯಾವ ಸಂಖ್ಯೆ ವರ್ಗ ಅಂತಂದ್ರೆ 29ರ ವರ್ಗ ಸಂಖ್ಯೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಡಿ ಅನ್ನೋದು